ಕಡೆ ಎಟ್ಟೆ ಉಂಟು ಕಂಡ ಕಾಣಲ್ಲ. ಗುಂಡಿ ಅಲ್ಲ, ಇದು ಸಣ್ಣ ಮಟ್ಟಿನ ಒಂದು ಬಾವಿ ಆಗಿದೆ. ಈಗ ನಾವು ಇರೋದು ಇಲ್ಲಿ ದಾರಂದ ಕುಕ್ಕು ಸಮೀಪದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸಮಸ್ಯೆಗಳೇ ಇಲ್ಲದ ಪುತ್ತೂರಿನಲ್ಲಿ ಇರುವ ಗುಂಡಿ ಇದು. ಇಲ್ಲಿ ನೋಡಿ, ಇಲ್ಲೊಂದು ಕಲ್ಲೆಲ್ಲ ಇಟ್ಟಿದ್ದಾರೆ, ಯಾಕಂದರೆ ಇನ್ನು ಬಿದ್ದು ಸಾಯುವುದು ಬೇಡ ಅಂತ. ಇದು ಅಭಿವೃದ್ಧಿಯೇ ಇರುವ ಪುತ್ತೂರು. ಇಲ್ಲಿ ಅಭಿವೃದ್ಧಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನೋಡ್ತಾ ಹೋಗುವ ಗುಂಡಿ ಎಲ್ಲ ಹೇಗಿದೆ ಅಂತ. ನಾವೀಗ ಪುತ್ತೂರಲ್ಲಿದ್ದೇವೆ. ಇಲ್ಲಿ ಬರೋದಕ್ಕೆ ಪ್ರಮುಖ ಕಾರಣ ಅಂದರೆ ಬರೀ ಇಲ್ಲಿ ಕೇಳ್ತಿರುವಂಥದ್ದು ಒಂದೇ, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಬೇರೆ ಏನು ಮಾತು ಇಲ್ಲ. ಹಾಗಾಗಿ ಬರೀ ಅಭಿವೃದ್ಧಿಯೇ ಕಾಣ್ತಾ ಇರುವ ಪುತ್ತೂರಲ್ಲಿ ರಸ್ತೆಗಳೆಲ್ಲ ಹೇಗಿದೆ? ಯಾಕಂದರೆ ಇಲ್ಲಿ ಅವೈಜ್ಞಾನಿಕ ವೈಜ್ಞಾನಿಕ ಈ ಥರದ ಚರ್ಚೆ ಎಲ್ಲ ಇತ್ತೀಚೆಗೆ ಭಾರಿ ಶುರುವಾಗಿದೆ. ಹಾಗಾಗಿ ಇಲ್ಲಿ ಗುಂಡಿಗಳೇ ಇಲ್ವಾ ನೋಡಿ. ಇದೀಗ ನಾವು ದಾರಂದ ಕುಕ್ಕಿನಲ್ಲಿದ್ದೇವೆ. ಇಲ್ಲಿ ಒಂದು ಗುಂಡಿ ಕಾಣ್ತಿದೆ. ಇಲ್ಲಿ ಬೈಕಿನವರು ಗುಂಡಿಗೆ ಬೀಳ್ಬೋದು. ಇದು ದಾರಂದ ಕುಕ್ಕು ಜಂಕ್ಷನ್. ಇಲ್ಲಿ ನೋಡಿ, ಈ ಗುಂಡಿಯಲ್ಲಿ ಟೂ ವೀಲರ್ನವರು ಹೋದರೆ, ವೇಗವಾಗಿ ಬಂದರೆ, ನೀರು ತುಂಬಿಕೊಂಡ್ರೆ ಗೊತ್ತೇ ಆಗೋದಿಲ್ಲ. ಬಂದರೆ ಪಲ್ಟಿ ಅಂತೂ ಗ್ಯಾರಂಟಿ. ಇದು ಪುತ್ತೂರು ಉಪ್ಪಿನಂಗಡಿ ರಸ್ತೆ. ಇಲ್ಲಿ ನೋಡಿ, ಈಗ ಸಣ್ಣ ಗುಂಡಿ ಎಲ್ಲ ಬಿದ್ದಿದೆ. ಇದು ಮಳೆ ಮುಗಿಯುವ ಹೊತ್ತಿಗೆ ದೊಡ್ಡದಾಗಿರುತ್ತದೆ. ಇಲ್ಲಿ ನೋಡಿ, ಗುಂಡಿಗಳ ಎಷ್ಟು ಬೇಕು ನಿಮಗೆ? ಇಂಚಿಂಚು ದಪ್ಪ ದಪ್ಪದ ರಸ್ತೆಗಳಿರುವ ಪುತ್ತೂರಲ್ಲಿ ಕಾಣ್ತಾ ಇರುವಂತಹ ಅಭಿವೃದ್ಧಿ ಇದು. ರೋಡೆಲ್ಲ ಕಿತ್ತು ಹೋಗ್ತಾ ಇದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಅದ್ಭುತವಾಗಿದೆ ಅಂತಕ್ಕಂಥ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅದು ಎಲ್ಲಿಂದ ಬರಬೇಕು ಅಲ್ಲಿಂದ ಬರ್ತಾ ಇದೆ ನೋಡಿ. ಇವತ್ತು ನಾವು ಪುತ್ತೂರಿಗೆ ಒಂದು ಸುತ್ತು ಬರುವ ಅಂತ ಬಂದದ್ದು. ಯಾಕೆಂದರೆ ಇಲ್ಲಿ ಬರೀ ಅಭಿವೃದ್ಧಿ ಕಾಣ್ತಾ ಇರೋದು. ರಸ್ತೆಗಳೆಲ್ಲ ಇಂಚಿಂಚು ದಪ್ಪ ದಪ್ಪದ್ದು ಕಾಣ್ತಾ ಇದೆ ನೋಡಿ. ಇಲ್ಲಿ ಇದು ದಾರಂದ ಕುಕ್ಕಿಗಿಂತ ಸ್ವಲ್ಪ ಮುಂದುಗಡೆ ಇಲ್ಲಿ ಇಂಟರ್ಲಾಕ್ ಹಾಕಿದ್ದಾರೆ. ಯಾರು ಕೂಡ ಈ ಮುಖ್ಯ ರಸ್ತೆಗಳಿಗೆ ಇಂಟರ್ಲಾಕ್ ಹಾಕಿದರೆ ಅದರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಒಮ್ಮೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಂಟರ್ಲಾಕ್ ಕ್ಲೀನಾಗಿ ಲಾಕ್ ಮೂಲಕ ಇರುವಂಥದ್ದು. ಅದು ದೊಡ್ಡ ದೊಡ್ಡ ವಾಹನ ಹೋದಾಗ ಸೆಟ್ ಆಗಲ್ಲ, ಅದು ಆಚೀಚೆ ಹೋಗುತ್ತೆ. ಬೈಕ್ನವರು ಹೋದರೆ ಅದು ಎದ್ದು ಖಂಡಿತ ಪಲ್ಟಿ ಆಗ್ತಾರೆ. ಇಲ್ಲಿ ಇಂಟರ್ಲಾಕ್ ಇದೆ. ಗುಂಡಿಗಳು ನೋಡಿ, ಮುಖ್ಯ ರಸ್ತೆ ಇದು, ಪುತ್ತೂರು ಉಪ್ಪಿನಂಗಡಿ ಮುಖ್ಯ ರಸ್ತೆ ನೋಡಿ. ಇಲ್ಲಿ ಸೈಡಲ್ಲಿಂದ ಗುಂಡಿ ಇದೆ. ಇಲ್ಲಿಗೆ ಯಾರೋ ಗಿಡ ಎಲ್ಲ ನೆಟ್ಟಿದ್ದಾರೆ, ಕಾಣ್ತಾ ಇದೆ ನೋಡಿ ಗುಂಡಿ. ಈಗಾಗಲೇ ಜನ ಮಾತಾಡಬಾರ್ದು, ಯಾಕೆಂದರೆ ಅಭಿವೃದ್ಧಿ ಆಗ್ತಾ ಇದೆ, ಪ್ರಶ್ನೆ ಮಾಡುವ ಹಾಗಿಲ್ಲ, ಅನುದಾನ ನಿಲ್ಲಿಸ್ತಾರೆ, ಈ ಥರದ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ ಗುಂಡಿಯೇ ಇಲ್ಲದ ಅಭಿವೃದ್ಧಿ ಮಾತ್ರ ಕಾಣ್ತಾ ಇರುವಂತಹ ಪುತ್ತೂರು ಇದು, ಉಪ್ಪಿನಂಗಡಿಯ ರಸ್ತೆ ಇದು. ಗುಂಡಿಗಳಿಲ್ವಾ? ಎಷ್ಟು ಬೇಕು ನಿಮಗೆ? ಈಗ ಬಣ್ಣೂರು ಗ್ರಾಮ ಪಂಚಾಯತಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ ನಾವು ನೋಡಿ. ಬೇಕಾ ಗುಂಡಿ? ಮಳೆಯಲ್ಲಿ ನೀರು ಫುಲ್ ಆದರೆ ಈ ಗುಂಡಿ ಗೊತ್ತಾಗೋದಿಲ್ಲ. ಟೂ ವೀಲರ್ನವರ ಬಂದರೆ ಪಲ್ಟಿ ಆಗಬೇಕು. ಇದು ಪುತ್ತೂರಿನ ಅಭಿವೃದ್ಧಿ. ನೀವು ಅಭಿವೃದ್ಧಿ ಮಾತ್ರ ಮಾತಾಡೋದು, ನಾವೀಗ ಬೇರೆ ಏನು ಮಾತಾಡೋದು ಬೇಡ. ಪುತ್ತೂರಿನ ಅಭಿವೃದ್ಧಿ ಮಾತ್ರ ಮಾತಾಡ್ತಾ ಇದ್ದೇವೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಭಿವೃದ್ಧಿ ಅನ್ನೋದು ರೀಲ್ಸ್ನಲ್ಲಿ ಮಾತ್ರವಾ ಅಥವಾ ಗ್ರೌಂಡ್ ಹೇಗಿದೆ ಇದನ್ನು ತೋರಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದು ನಾವೀಗ ಬಣ್ಣೂರು ಗ್ರಾಮ ಪಂಚಾಯತಿಗಿಂತ ಮುಂದೆ ಬರುವಾಗ ಕಾಣುವಂತಹ ಉಪ್ಪಿನಂಗಡಿ ಪುತ್ತೂರು ಮುಖ್ಯ ರಸ್ತೆಯಲ್ಲಿನ ಗುಂಡಿ. ಇದು ಗುಂಡಿ ಅಲ್ಲ, ಇದು ಇಡೀ ಮಾರ್ಗವನ್ನು ಅಡ್ಡವಾಗಿ ನಿರ್ಮಾಣ ಆಗಿರುವಂಥ ಗುಂಡಿ. ಇದರಲ್ಲಿ 4 ಚಕ್ರ ಇರ್ಬೋದು, ದ್ವಿಚಕ್ರದಲ್ಲಿ ಹೋಗುವಂಥವರು ಸೀದಾ ಬಂದರೆ ಪಲ್ಟಿ ಆಗೋದಂತೂ ಗ್ಯಾರಂಟಿ. ಈ ಥರದ ಗುಂಡಿ. ಇದು ಗುಂಡಿ ಅಲ್ಲ, ಇದು ಸಣ್ಣ ಮಟ್ಟಿನ ಒಂದು ಬಾವಿ ಆಗಿದೆ ಇಲ್ಲಿ. ಕೆಲವು ಕಡೆ ಮಸ್ತ್ ಕಷ್ಟ ಆಗ್ಬೋದು, ಕೆಲವು ಕಷ್ಟ ಜನಕ್ಲಿಗೆ ಬರ ರೋಡ್ ಸರಿ ಇದ್ದಂದೆ ಗುಂಡಿ ಬುಕ್ಕ ಸಾಲ ಜೋಕ್ಲಿಗೆ ಬರು ಮನೆಗೆ ಬಸ್ ಅಂತ ಪುನಃ ನೀರು ಬರೋದು ಅಟ್ಟ ಒಂದು ಹೋಗ್ಬೇಕು ಜೋಕ್ಲಿಗೆ ಒಬ್ಬರ ಕಷ್ಟ ಆಗ್ಬೋದು. ಗುಂಡಿಗಳೆಲ್ಲ
ಆಗ್ತಾ ಇದೆ. ಇನ್ನು ಇದು ದೊಡ್ಡದಾಗುತ್ತೆ ಹೋಗ್ತಾ ಹೋಗ್ತಾ. ಒಂದು ಕಡೆಯಿಂದ ಕಾಮಗಾರಿ ಆರಂಭ ಆಗುತ್ತೆ, ಇನ್ನೊಂದು ಕಡೆಯಿಂದ ಎದ್ದೇಳುತ್ತೆ. ಪ್ರತಿ ವರ್ಷ ಇದೇ ಕೆಲಸ, ನಾವು ರಸ್ತೆ ಮಾಡಿದ್ದೀವಿ ಅಂತ. ನೋಡಿ, ಇದು ಕೆಮ್ಮಾಯಿ ಸಮೀಪ ನಾವು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಬರೀ ಅಭಿವೃದ್ಧಿಯೇ ಇರುವ ಪುತ್ತೂರಿನಲ್ಲಿ ಕಾಣುವಂತಹ ರಸ್ತೆ. ಈ ಗುಂಡಿ ನೋಡಿ, ಎಲ್ಲವೂ ಎದ್ದೇಳ್ತಾ ಇದೆ ಇಲ್ಲಿ. ಈಗ ನೋಡಿ, ಇದು ತಿರುವು, ಕೆಮ್ಮಾಯಿಗಿಂತ ಮುಂಭಾಗದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ. ಇಲ್ಲಿ ಬರುವಂಥ ಒಂದು ತಿರುವು. ಇಲ್ಲಿ ನೋಡಿ, ಇಲ್ಲಿ ಒಂದು ಹಂಸಿದೆ. ಇದು ಹಂಸಲ್ಲ, ಇದು ಗುಂಡಿ. ನೋಡಿ ಇಲ್ಲೆಲ್ಲ ಯಾವ ಥರದ ಗುಂಡಿ ಇದೆ ಅಂತ. ಇದು ಪುತ್ತೂರು ಉಪ್ಪಿನಂಗಡಿಯ ಇಂಚಿಂಚು ದಪ್ಪದ ರಸ್ತೆಗಳು. ನಾವು ಪೇಟೆಯಲ್ಲಿ ಅಷ್ಟೇ ಇವತ್ತು ಸುತ್ತಾಡ್ತಾ ಇದ್ದೀವಿ. ಗ್ರಾಮೀಣ ಭಾಗಕ್ಕೆ, ಪುತ್ತೂರು ತಾಲೂಕಿನ ಗ್ರಾಮೀಣ ಭಾಗಕ್ಕೆ ಇನ್ನಷ್ಟೇ ಹೋಗಬೇಕು. ಕಬಕ ಡೌಂಡ್ ಜಾಲಗಿ ಕಬಕಲ మిన్నికల్ కళ్ళు ఉండదు చాలా కొంచెం వాళ్ళు పోయారని అక్కడ దిక్కుడు ఒక మరి అంతే అంటే ప్రధాని ನೋಡಿ, ಇಲ್ಲಿದೆ ಗುಂಡಿ. ಇದೀಗ ನಾವು ಕೊಟಚ ಹಾಲ್ ಪಕ್ಕದಲ್ಲಿರೋದು. ನೋಡಿ ಎಷ್ಟೆಷ್ಟು ದೊಡ್ಡ ಗುಂಡಿ ಇದೆ ನೋಡಿ. ಈಗ ನಾವು ಪುತ್ತೂರು ಸುಳ್ಯ ರಸ್ತೆಯಲ್ಲಿದ್ದೇವೆ. ಸಾಧಾರಣ ಈಗ ನಾವು ದರ್ಬೆ ಸಮೀಪ ಬರ್ತಾ ಇದ್ದೇವೆ. ಇಲ್ಲಿ ನೋಡಿ, ಗುಂಡಿ ಸಿಗ್ತಾ ಇದೆ. ಗುಂಡಿ ಬೇಕಿದ್ರೆ ಸಿಗುತ್ತೆ ಇಲ್ಲಿ. ಈಗ ನಾವು ದರ್ಬೆ ಸಮೀಪದಲ್ಲಿದ್ದೇವೆ. ಈಗ ದರ್ಬೆ ಜಂಕ್ಷನ್ ಹತ್ರ ಬಂದ್ವಿ. ಇಲ್ಲಿ ಮುಖ್ಯವಾದ ಪೇಟೆ ಇದು ಪುತ್ತೂರಿಗೆ. ಇಲ್ಲಿ ನೋಡಿ ಮುಖ್ಯವಾದ ಪೇಟೆಯ ಸರ್ಕಲ್ ಇದೆ ನೋಡಿ. ಈ ಸರ್ಕಲಲ್ಲಿ ದರ್ಬೆಯಲ್ಲಿ ಸಿಗುವಂಥ ಈ ಗುಂಡಿಗೆ ಬಿದ್ದರೆ ಅಂತೂ ಬೈಕ್ ಸವಾರರಂತೂ ಗೊತ್ತಿಲ್ಲದೆ ಹೋದರೆ ಪಲ್ಟಿ ಆಗೋದು ಗ್ಯಾರಂಟಿ. ನೋಡಿ, ಇದು ಸರ್ಕಲ್. ಇಲ್ಲಿ ನೋಡಿ, ಇದೆಷ್ಟು ಆಳದ ಅಂತ ಅರ್ಧ ಫೀಟ್ ಇದೆ ಈ ಗುಂಡಿ. ಇದಕ್ಕೆ ಬಿದ್ದರೆ ಏನಾಗ್ಬೋದು? ಪಲ್ಟಿ ಆಗ್ಬೋದು. ಇದು ಪುತ್ತೂರಿನ ಅಭಿವೃದ್ಧಿ. ಅದನ್ನು ರಿಪೇರಿ ಮಾಡೋದು ಯಾರು ಇನ್ನು? ಮಳೆಗಾಲದಲ್ಲಿ ಈಗ ಕಾಣಿಸ್ತಿರುವ ಹಾಗೆ ಮಳೆಯ ಪ್ರಮಾಣ ಜೋರಾಗ್ತಿದೆ, ಚಂಡಮಾರುತ ಬರ್ತಾ ಇದೆ. ಅಂಥದ್ರಲ್ಲಿ ಇಂತಹ ಗುಂಡಿಗಳಲ್ಲಿ, ಅದು ಕೂಡ ಆಳವಾಗಿರ್ತಕ್ಕಂಥ ಗುಂಡಿಗಳಲ್ಲಿ ನೀರು ತುಂಬಿದರೆ ಕಾಣಿಸುವುದಿಲ್ಲ. ಬೈಕ್ ಸವಾರರು ಸ್ವಲ್ಪ ವೇಗವಾಗಿ ಬಂದರೂ ಕೂಡ ಅಂತಹ ಗುಂಡಿಗಳಲ್ಲಿ ಪಲ್ಟಿ ಆಗ್ತಾರೆ. ಪಡೀಲಿನಲ್ಲಿರುವ ಗುಂಡಿ, ಪಡೀಲು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿರುವಂತಹ ಗುಂಡಿ ಇದು. ಪಡೀಲು ಜಂಕ್ಷನ್ನಲ್ಲಿ ಬಸ್ ಸ್ಟ್ಯಾಂಡ್ನ ಮುಂದೆ ಮತ್ತೊಂದು ಗುಂಡಿ. ಹಾಂ, ರೋಡು ಕೆಲ ದಿಕ್ಕಡೆ ಎಡ್ಡೆ ಉಂಟು ಕಂಡಾಮೆ ಅಂಡಲ್ಲ ಬಾರಿ ಕಷ್ಟ ಆಯ್ತು. ರೋಡ್ ಪೂರ ಕಷ್ಟ ಕೆಲ ದಿಕ್ಕಡೆ ಎಡ್ಡೆ ಉಂಟು, ಕೆಲ ದಿಕ್ಕಡೆ ಬಾರಿ ಕಂಡಾಮು ಊರು ಹಂಚ ಎಂಗ್ಲ ಕಬಕ್ಕ ಅವರು ಐಟ ಮತ್ತು ರೋಡ್ ಹಂಚ ಅವಲ್ಲ ಸಾಧ ಹಂಚಾನೆ ಪೂರ ಅವ್ರ ಎಡ್ಡೆ ಉಂಟು, ಅವರೇ ಕಂಡಾಮಂತೆ. ಇದು ಪುತ್ತೂರಿನ ಮುಖ್ಯ ರಸ್ತೆಗಳಲ್ಲಿ ಇರತಕ್ಕಂಥ ಪರಿಸ್ಥಿತಿ. ಇನ್ನು ಗ್ರಾಮೀಣ ಭಾಗಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅಲ್ಲಿನ ಜನರೇ ಈಗಾಗಲೇ ಕೆಲವು ಕಡೆ ತಿಳಿಸ್ತಾ ಇದ್ದಾರೆ ಕೂಡ. ಇದು ನಮ್ಮ ಪುತ್ತೂರಿನ ರಸ್ತೆಗಳಲ್ಲಿ ಇರತಕ್ಕಂಥ ಗುಂಡಿಯ ಸ್ಥಿತಿಗತಿ ಹೇಗಿದೆ ರಸ್ತೆ ಅನ್ನೋದನ್ನು ಈಗಾಗಲೇ ನಾವು ತೋರಿಸಿದ್ವಿ. ಇದರ ಮಧ್ಯೆ ಕೆಲವು ಕಡೆ ರಸ್ತೆಯ ಕೆಲಸ ಕೂಡ ಆಗ್ತಾ ಇದೆ. ಕೆಲವು ಕಡೆ ರಸ್ತೆ ಯಾವಾಗುತ್ತೆ ಅನ್ನೋ ಕಾಯುವಂಥ ಪರಿಸ್ಥಿತಿ ಕೂಡ ಇದೆ. ಪುತ್ತೂರು ಉಪ್ಪಿನಂಗಡಿಯಿಂದ ಕೆಮ್ಮಾಯಿಗೆ ಹೋಗುವಂಥ ಸ್ವಲ್ಪ ಮುಂದೆ ಬರುವಂಥ ಜಾಗ. ಇಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಅಂದರೆ ನೋಡಿ, ಎಚ್ಚರಿಕೆಯಾಗಿ ಇಲ್ಲಿ ತೆಂಗಿನದ ಕೊತ್ತಾಳಿಗೆಯನ್ನು ಹಾಕಿದ್ದಾರೆ ನೋಡಿ. ಯಾಕೆಂದರೆ ಇಲ್ಲಿ ಬಿದ್ದು ಇನ್ಯಾರು ಸಾಯಬಾರ್ದು ಅಂತ. ನೋಡಿ ಎಷ್ಟು ಗುಂಡಿ ಇದೆ ನೋಡಿ. ನಮ್ಮ ಬೈಕೇ ಮೂವ್ ಆಗ್ತಿಲ್ಲ ಬಿದ್ದರೆ.
ಈ ಥರದ ಗುಂಡಿಗಳಿದ್ದರೆ ಪ್ರಾಣಕ್ಕೆ ನಿಜಕ್ಕೂ ಅಪಾಯಕಾರಿಯಾಗುವಂತಹ ಗುಂಡಿ ಇಲ್ಲಿ ಕಾಣ್ತಾ ಇದ್ದೀವಿ ನಾವು. ಇದು ಪುತ್ತೂರಿನ ಮುಖ್ಯ ರಸ್ತೆಗಳಲ್ಲಿ ನಮಗೆ ಕಾಣ್ತಾ ಇರುವಂತಹ ಗುಂಡಿ. ಜನರ ಜೀವನವನ್ನು ಲಗಾಡಿ ಹೊಡೆಯುವುದಕ್ಕೆ ಬೇಕಾದಂತಹ ಪ್ರಾಣಕ್ಕೆ ಅಪಾಯ ತರುವಂತಹ ಗುಂಡಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಅಭಿವೃದ್ಧಿ ಅನ್ನೋದು ಪುತ್ತೂರಲ್ಲಿ ನಾವು ಈಗಾಗಲೇ ನೋಡ್ತಾ ಇರುವ ಹಾಗೆ ಬರೀ ರೀಲ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಕಾಣ್ತಾ ಇದೆ, ಅಭಿವೃದ್ಧಿ ಅಂತಕ್ಕಂತಹ ಮಾತು. ಆದರೆ ಗ್ರೌಂಡ್ ಹೇಗಿದೆ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.